ಇವತ್ತು ಸಂಡೇ ಬೆಳಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಕ್ಲೀನಿಂಗ್ ಅದು ಇದೆಲ್ಲ ಮುಗಿಸ್ಬಿಟ್ಟು ಸಂಜೆ ನಮ್ಮ ಯಜಮಾನ್ರು ನನ್ನನ್ನು ಝುಡಿಯೋ ಕರ್ಕೊಂಡು ಬಂದರು. ಝುಡಿಯೋದಲ್ಲಿ ಜಾನ್ 1 31 ಆಫರ್ಸ್ ಇದೆ. ಸೊ ನಾವು ಹೋಗಿದ್ದು ಭಾನುವಾರ ಕೂಡ ತುಂಬ ರಶ್ ಇತ್ತು, ತುಂಬ ಕ್ರೌಡ್ ಇತ್ತು. ನಮ್ಮ ಯಜಮಾನ್ರಿಗೆ ಒಂದು ಶರ್ಟ್ ತೊಗೊಬೇಕಿತ್ತು. ಸೊ ಅದಕ್ಕೆ ಅವ್ರು ತುಂಬ ಶರ್ಟನ್ನು ಸರ್ಚ್ ಮಾಡ್ತಾಯಿದ್ರು. ಹಾಗೆ ಕೆಲವೊಂದು ಶರ್ಟ್ಸನ್ನೆಲ್ಲ ಅವರೇ ಮೈ ಮೇಲೆ ಹಿಡ್ಕೊಂಡು ನೋಡ್ತಾಯಿದ್ರು. ಸೊ ಯಾವ್ದ್ಯಾವ್ದೆಲ್ಲ ಬೇಕು ಅದನ್ನು ಚೂಸ್ ಮಾಡಿಬಿಟ್ಟು ಟ್ರಯಲ್ ನೋಡೋಣ ಅಂತ ಹೇಳಿಬಿಟ್ಟು ಬ್ಯಾಗ್ ಒಳಗಡೆ ಹಾಕ್ತಾಯಿದ್ವಿ. ನನ್ನ ಶರ್ಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ನನ್ನ ಹೆಂಡತಿ ನನ್ನ PA ಥರ ಬ್ಯಾಗ್ ಹಿಡ್ಕೊಂಡು ನನ್ನ ಹಿಂದೆನೇ ಬರ್ತಾಯಿದ್ಲು. ಮದುವೆ ಆದಮೇಲೆ ಪರ್ಸನಲ್ ಸೆಕ್ರೆಟ್ರಿ ಥರ ನಿಮ್ಮ ಹಿಂದೆ ಇದ್ದೇನೆ ಬರಬೇಕಲ್ವೇನಪ್ಪ, ಮತ್ತಿನ್ನೇನು ಮಾಡಲಿ ಹೇಳಿ. ತುಂಬ ದಿನದಿಂದ ಇವರನ್ನು ಒಂದು ಶೂ ಕೊಡಿಸಿ ಅಂತ ತುಂಬಾ ತಲೆ ತಿಂದುಬಿಟ್ಟೆ. ಹಾಗಾಗಿ ಇವರು ಝುಡಿಯೋದಲ್ಲಿ ಆಫರ್ ಇದೆ ಬಾ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟಿದ್ರು. ಇಂಥ ಗಂಡನನ್ನು ಪಡೆದಂಥ ನಾನೇ ಪುಣ್ಯವಂತೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇವ್ರು ಯಾವ್ಯಾವ ಶೂ ಎಲ್ಲ ತೋರಿಸ್ತಾಯಿದ್ರು ಅದನ್ನೆಲ್ಲ ಹಾಕಿ ಟ್ರಯಲ್ ನೋಡ್ತಾಯಿದ್ದೆ. ಹಾಗೂ ಹಿಂಗೂ ಇವ್ರಿಗೆ ಒಂದು ಶೂ ತುಂಬಾ ಇಷ್ಟ ಆಯಿತು. ಸೊ ಅದೇ ಶೂ ಇರಲಿ ಅಂತ ಹೇಳಿಬಿಟ್ಟು ಅದನ್ನೇ ಪ್ಯಾಕ್ ಮಾಡಿದ್ವಿ. ಅಲ್ಲಿದ್ದಿರೋ ಫುಲ್ ಮಿರರಲ್ಲಿ ನಮ್ಮನ್ನು ನಾವೇ ನೋಡಿಕೊಂಡು ಸುಮ್ಮನೆ ಹಿಂಗೆ ಒಂದು ಸ್ಮೈಲ್ ಮಾಡಿಕೊಂಡು ಇವರು ಟ್ರಯಲ್ ಮಾಡೋಕ್ಕೆ ಅಂತ ಶರ್ಟ್ ತೊಗೊಂಡು ಟ್ರಯಲ್ ರೂಮ್ಗೆ ಹೊರಟ್ರು. ಚೂಸ್ ಮಾಡಿರೋ ಶರ್ಟು ತುಂಬಾ ಪರ್ಫೆಕ್ಟಾಗಿ ಫಿಟ್ ಆಗಿತ್ತು. ಸೊ ನನಗೂ ಇದು ಇಷ್ಟ ಆಯಿತು. ಇನ್ನೊಂದು ಟೀ ಶರ್ಟ್ ಇಸ್ಕೊಂಡಿದ್ರು, ಬಟ್ ಅದು ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಫಿಟ್ಟು ಕೂಡ ಚೆನ್ನಾಗಿರಲಿಲ್ಲ. 7 ಜನ್ಮಕ್ಕೂ ನಿನ್ನ ಕೈ ಬಿಡಲಾರೆ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಫುಲ್ ಜುಡಿಯೋನು ಸುತ್ತಾ ಇದ್ವಿ. ನನಗೆ ಇನ್ನೊಂದು ಪ್ಯಾಂಟ್ ಬೇಕಿತ್ತು, ಅದಕ್ಕೋಸ್ಕರ ಇವರು ಪ್ಯಾಂಟು ಚೂಸ್ ಮಾಡ್ತಾಯಿದ್ರು. ಟ್ರಯಲ್ ಮಾಡಿ ನೋಡಿದೆ, ಬಟ್ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನನಗೆ. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಇನ್ನೇನು ಬಿಲ್ಲಿಂಗ್ ಮಾಡೋಣ ಅಂತ ನೋಡಿದ್ರೆ ಬಿಲ್ಲಿಂಗ್ ಕ್ಯೂ ತುಂಬಾ ಉದ್ದ ಇತ್ತು. ನಮ್ಮ ಯಜಮಾನ್ರು ಪಾಪ ಅವರೇ ನಿಂತ್ಕೊಂಡು ನನ್ನನ್ನು ಕೂರಕ್ಕೆ ಹೇಳಿದರು. ಸೊ ಅವರು ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಝುಡಿಯೋಯಿಂದ ಹೊರಗಡೆ ಹೋದು. ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ.